ಅವಕಾಡೋ ಅನ್ನೋದು ಮೆಕ್ಸಿಕೋ ಇಲ್ಲಿಂದ ಬಂದಿರೋಂಥದ್ದು. ಸೊ ನಮ್ಮ ದೇಶಕ್ಕೆ 1910ರಲ್ಲಿ ಪ್ರಥಮ ಬಾರಿಗೆ ನಮ್ಮ ದೇಶಕ್ಕೆ ಬಂದಿದ್ದು ಮೈಸೂರಿಗೆ. ಹಸಿ ಗಿಡಗಳು ನಾಟಿ ಮಾಡಿದ್ದ 1.5 2 ವರ್ಷದೊಳಗಡೆ ಕಾಯಿಗಳು ಬರುತ್ತೆ. ಸೊ 2 ವರ್ಷದೊಳಗಡೆ ಕಾಯಿ ಬರುತ್ತೆ ಅಂದರೆ ಈ ರೀತಿ ಒಳ್ಳೆ ಮದರ್ ಪ್ಲಾಂಟಿಂದ ತೊಗೊಂಡು ಮಾಡಿರಬೇಕು. ನಮಗೆ ಎಕರೆಗೆ 200 ಗಿಡ ಕೂತ್ಕೊಳ್ಳುತ್ತೆ, 193 ಗಿಡ ಕೂತ್ಕೊಳ್ಳುತ್ತೆ. ಸೊ ಇದು 15ಕ್ಕೆ 15 ಮಾಡಿದ್ದೀವಿ. ಬೀಜದ ಗಿಡ ಮಾಡಿದ್ರೆ 20ಕ್ಕೆ 20 ಮಾಡಿದ್ರೆ 110 ಸಸಿಗಳು ಕೂತ್ಕೊಳ್ಳುತ್ತೆ. 3ನೇ ವರ್ಷಕ್ಕೆ ಒಂದು 40 kg ತನಕನೂ ತೊಗೋಬೋದು. ನಿಮಗೆ 6ನೇ ವರ್ಷಕ್ಕೆಲ್ಲ 100 kg ತೊಗೊಂಡಿರೋಂಥದ್ದು ಉದಾಹರಣೆಗಳಿದ್ದಾವೆ. ಹೈಯೆಸ್ಟ್ ಅಂದರೆ 9.5 ಲಕ್ಷ 1 ಎಕರೆಯಲ್ಲಿ ತೊಗೊಂಡಿದ್ದಾರೆ. ಬಲೂನ್ ಮತ್ತು ಬಲ್ಬ್ ಎರಡೇ ನಮ್ಮಲ್ಲಿದ್ದು ಇತ್ತೀಚೆಗೆ ಬಂದು ಮೆಕ್ಸಿಕನ್ ಹಾಸು ಅಂತ ಒಂದು ತಳಿ ಇದೆ, ಅದನ್ನು ಮಾಡ್ತಾಯಿದ್ದಾರೆ. ಮೆಕ್ಸಿಕನ್ ಹಾಸು ತುಂಬ ಚೆನ್ನಾಗಿದೆ, ಪ್ಲಸ್ ನಿಮಗೆ ಅದಕ್ಕೆ ರೇಟು ಕೂಡ ತುಂಬ ಚೆನ್ನಾಗಿದೆ. 1 kgಗೆ 400ರಿಂದ 600 ರೂಪಾಯಿ ತನಕ ಹೋಗ್ತಾಯಿದೆ. ಮುಖ್ಯವಾಗಿ ಬಟರ್ಫ್ರೂಟ್ ಕಾಯಿ ಅನ್ನೋದು ಒಂದು ಜ್ಯೂಸ್ಗೆ ಹೋಗುತ್ತೆ, ಎರಡನೇದು ಕಾಸ್ಮೆಟಿಕ್ ಹೋಗುತ್ತೆ, ಇನ್ನೊಂದು ಬಂದು ಮಕ್ಕಳು ಫುಡ್ಗಳಿಗೆ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಅದು ನಮ್ಮ ಕರ್ನಾಟಕ ಪೂರ್ತಿ ತಗೊಂಡ್ರೆ ನಮಗೆ ಗೊತ್ತಿರೋಂಗೆ ಒಂದು 1000 ಎಕರೆಯಲ್ಲಿ ಆಗಿರ್ಬೋದು ಅಷ್ಟೇ. ಸೊ ಅದು 1000 ಎಕರೆಯಲ್ಲಿ ನಿಮಗೆ ಬೆಂಗಳೂರು ಒಂದು ಸಿಟಿಗೇ ಕೊಡೋಕ್ಕಾಗ್ತಾಯಿಲ್ಲ ಸರ್. ಈ ಗಿಡಗಳು ಬಂದು ನಿಮಗೆ 30ರಿಂದ 40 ವರ್ಷ ತನಕನೂ ಇರುತ್ತೆ. ಒಂದು ಸಾರಿ ನಾಟಿ ಮಾಡಿದ ಮೇಲೆ 2ನೇ ವರ್ಷ ಅಥವಾ 3ನೇ ವರ್ಷದಿಂದ ಕಾಯಿ ಬರೋಕ್ಕೆ ಸ್ಟಾರ್ಟ್ ಆದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ ಎಕರೆಗೆ ಸುಮಾರು 5ರಿಂದ 6 ಲಕ್ಷ ಪ್ರತಿ ವರ್ಷವೂ ತಗೊಳ್ತಾ ಹೋಗ್ಬೋದು.